ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ PPA ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 4 ಬಂದು ಕಂಪನಿ ಆಡಿಟ್ ಆ್ಯಂಡ್ ಆಡಿಟ್ಸ್ ಆಫ್ ಅದರ್ ಎಂಟಿಟೀಸ್ ಅಂತ ಹೇಳಿ. ಸೊ ಇದು ಪಾರ್ಟ್ 2ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಪಾರ್ಟ್ 1 ನಾನು ಆಲ್ರೆಡಿ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಆ ಒಂದು ವೀಡಿಯೋ ನೋಡ್ಕೊಂಡು ಈ ಒಂದು ವೀಡಿಯೋ ನೋಡಿ, ಯಾಕೆಂದರೆ ಕಂಟಿನ್ಯೂಷನ್ ಅನ್ನೋದು ಪ್ರಾಪರಾಗಿ ಸಿಗುತ್ತೆ ಅನ್ನೋ ರೀಸನಿಂದ. ಸೊ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ನಾವು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಆಲ್ರೆಡಿ ತುಂಬ ಟಾಪಿಕ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ಒಂದು ವೀಡಿಯೋದಲ್ಲಿ ಬಂದು ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ಆಡಿಟರ್ ಪ್ರೊಸೀಜರ್ ಫಾರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ಇದೇ ಥರ ಸ್ವಲ್ಪ ಪ್ರೊಸೀಜರ್ಸ್ ಬರುತ್ತೆ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು, ಗೌರ್ಮೆಂಟು, NGO ಅಂತೆಲ್ಲ ಬರ್ತಾ ಹೋಗುತ್ತೆ. ಬಟ್ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ತುಂಬ ಪೇಪರ್ಸಲ್ಲಿ ಈ ಒಂದು ಕ್ವಶನ್ನ ತುಂಬ ಸತಿ ಕೇಳಿದ್ದಾರೆ. ಅದೇ ರೀಸನ್ಗೆ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೇ ಹೇಳ್ತೀನಿ. ಸೊ ಇಲ್ಲಿ ಆಡಿಟರ್ ಆದವರು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗೆ ಯಾವ ಥರ ಆಡಿಟ್ನ ಮಾಡ್ತಾರೆ ಅನ್ನೋದು, ಯಾವ ಥರ ಪ್ರೊಸೀಜರ್ಸ್ನ ಫಾಲೋ ಮಾಡ್ತಾರೆ ಅನ್ನೋದು ಇಲ್ಲಿ ನಾವು ತಿಳ್ಕೊಳ್ತಾ ಹೋಗ್ಬೋದು. ನೋಡಿ, ದ ಸೋರ್ಸ್ ಆಫ್ ಇನ್ಕಮ್ ಆಫ್ ದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಫೀಸ್ ಫ್ರಮ್ ಸ್ಟೂಡೆಂಟ್ಸ್, ಗ್ರಾಂಟ್ಸ್ ಫ್ರಮ್ ದಿ ಗವರ್ಮೆಂಟ್ ಆರ್ ಲೋಕಲ್ ಬಾಡೀಸ್, ಸಬ್ಸ್ಕ್ರಿಪ್ಷನ್ಸ್ ಆ್ಯಂಡ್ ಡೊನೇಷನ್ಸ್, ಇನ್ಕಮ್ಸ್ ಫ್ರಮ್ ಎನ್ ಇನ್ವೆಸ್ಟ್ಮೆಂಟ್, ಎಕ್ಸೆಟ್ರಾ. ಸೊ ದ ಆಡಿಟ್ ಆಫ್ ಇನ್ಕಮ್ ಶುಡ್ ಬಿ ಆನ್ ದ ಫಾಲೋಯಿಂಗ್ ಲೈನ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇವಾಗ ಎಜುಕೇಷನ್ ಇನ್ಸ್ಟಿಟ್ಯೂಟ್ನ ನಾವು ಆಡಿಟ್ ಮಾಡಬೇಕು ಅಂದರೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗೆ ತುಂಬ ಕಡೆಯಿಂದ ಇನ್ಕಮ್ಸ್ ಅನ್ನೋದು ಬರುತ್ತೆ. ಈಗ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಫೀಸ್ ಆಗಿರ್ಬೋದು, ಗ್ರ್ಯಾಂಟ್ಸ್ ಆಗಿರ್ಬೋದು, ಲೋನ್ಸ್, ಇದರಿಂದ ಎಲ್ಲ ಇವ್ರಿಗೆ ಇನ್ಕಮ್ಸ್ ಅನ್ನೋದು ಬರುತ್ತಲ್ವಾ. ಸೊ ಅದಕ್ಕೆ ನಾವು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅನ್ನೋದನ್ನ ಆಡಿಟ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಜನರಲ್ ಕನ್ಸಿಡರೇಷನ್, ಏನೇನೆಲ್ಲ ಜನರಲ್ ಆಗಿ ಕನ್ಸಿಡರ್ ಮಾಡಬೇಕು ಒಬ್ಬ ಆಡಿಟರ್ ಆದವರು ಅಂದರೆ, ಜನರಲ್ ಕನ್ಸಿಡರೇಷನ್ಸಲ್ಲಿ ಫಸ್ಟು ಆಡಿಟರ್ ಆದವರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಆಡಿಟ್ ಮಾಡೋಕ್ಕಿಂತ ಮುಂಚೆ ಅದು ಫಸ್ಟು ಯಾವ ಥರ ಟೈಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ನೋಡಬೇಕು. ಇದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಲ್ವಾ. ಸೊ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಂದರೆ ಅವರು ಎಜುಕೇಷನ್ ಸಂಬಂಧಪಟ್ಟ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಿದ್ದಾರಾ ಅಂತ ಹೇಳಿ ನೋಡ್ತಾರೆ ಜನರಲ್ ಕನ್ಸಿಡರೇಷನ್ಸಲ್ಲಿ. ಹಾಗೆ ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ನ ಪ್ರಾಪರಾಗಿ ರೆಕಾರ್ಡ್ ಮಾಡ್ತಿದ್ದಾರಾ ಅಂತ ಹೇಳಿ ನೋಡ್ತಾರೆ. ಆ್ಯಂಡ್ ಇವಾಗ ಡೊನೇಷನ್ಸ್ ಏನಾದ್ರು ಕೊಟ್ಟರು ಅಂದರೆ ಆ ಒಂದು ಬುಕ್ಸ್ನು ಸಹ ಪ್ರಾಪರಾಗಿ ರೆಕಾರ್ಡ್ ಮಾಡ್ತಿದ್ದಾರಾ ಅಂತ ಹೇಳಿ ಚೆಕ್ ಮಾಡಬೇಕು. ಹಾಗೆ ಎಲ್ಲ ಒಂದು ಡೀಡ್ಗಳನ್ನೆಲ್ಲ ಚೆಕ್ ಮಾಡಬೇಕು. ಹಾಗೆ ಇಂಟರ್ನಲ್ ಚೆಕ್ನ ಸಹ ಮಾಡಬೇಕು. ಇಂಟರ್ನಲ್ ಚೆಕ್ ಪ್ರಾಪರಾಗಿ ಇದೆಯಾ ಇಲ್ವಾ ಅಂತ ಹೇಳಿ ಒಂದು ಸತಿ ಕನ್ಸಿಡರ್ ಮಾಡಿ ಅದನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಜನರಲ್ ಕನ್ಸಿಡರೇಷನ್. ನೆಕ್ಸ್ಟು ಅದರ್ ಕನ್ಸಿಡರೇಷನ್ ಅಂದರೆ ಐಟಮ್ಸ್ ಆಫ್ ಇನ್ಕಮ್ ಮತ್ತು ಐಟಮ್ಸ್ ಆಫ್ ಎಕ್ಸ್ಪೆನ್ಸಸ್ ಅಂತ. ಸೊ ಇಲ್ಲಿ ಅದರ್ ಕನ್ಸಿಡರೇಷನಲ್ಲಿ ಆಗಲೇ ಹೇಳ್ದಂಗೆ ಐಟಮ್ಸ್ ಆಫ್ ಇನ್ಕಮ್ ಅಂದರೆ ಏನು ಅಂದರೆ, ಸೊ ಇವಾಗ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಂದರೆ ತುಂಬ ಕಡೆಯಿಂದ ಇನ್ಕಮ್ಸ್ ಅನ್ನೋದೆಲ್ಲ ಬರುತ್ತೆ. ಅದನ್ನು ಪ್ರಾಪರಾಗಿ ರೆಕಾರ್ಡ್ ಮಾಡಿದಾರಾ ಅಂತ ಹೇಳಿ ನೋಡಬೇಕಾಗುತ್ತೆ. ಈಗ ಎಕ್ಸಾಂಪಲ್ ಫೀಸ್ ಫ್ರಮ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಡೊನೇಷನ್ಸ್ ಆಗಿರ್ಬೋದು, ಸಬ್ಸ್ಕ್ರಿಪ್ಷನ್ಸ್ ಆಗಿರ್ಬೋದು, ಈ ಥರ ತುಂಬ ಇನ್ಕಮ್ಸ್ಗಳೆಲ್ಲ ಬರುತ್ತೆ ಈ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟಿಗೆ. ಸೊ ಆಡಿಟರ್ ಆದವರು ಎಲ್ಲ ಸೋರ್ಸಸ್ ಆಫ್ ಇನ್ಕಮ್ನ ಚೆಕ್ ಮಾಡಿ ಈ ಥರ ಇನ್ಕಮ್ಗಳಿಗೆ ರೆಸಿಪ್ಟ್ಸ್ ಪ್ರಾಪರಾಗಿ ಇದೆಯಾ ಅಂತ ಹೇಳಿ ಚೆಕ್ ಮಾಡಬೇಕು. ನೆಕ್ಸ್ಟ್ ಐಟಮ್ಸ್ ಆಫ್ ಎಕ್ಸ್ಪೆನ್ಸಸ್ ಅಂದರೆ ಇಲ್ಲಿ ಬರೀ ಇನ್ಕಮ್ ಮಾತ್ರ ಅಲ್ಲ. ಈಗ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಎಲ್ಲಾದರೂ ಆಗಿರ್ಬೋದು, ನಮಗೆ ಬರೀ ಇನ್ಕಮೇ ರಿಸೀವ್ ಆಗಲ್ಲ, ಅದರಲ್ಲೂ ನಮಗೆ ಎಕ್ಸ್ಪೆನ್ಸಸ್ ಅನ್ನೋದು ಹಾಗೆ ಆಗುತ್ತೆ. ಈಗ ಎಕ್ಸಾಂಪಲ್ ಇಲ್ಲಿ ಎಕ್ಸ್ಪೆನ್ಸಸ್ ಯಾವುದ್ಯಾವುದು ಅಂದರೆ ಸ್ಟಾಫ್ ಸ್ಯಾಲ್ರಿ ಆಗಿರ್ಬೋದು, ಇನ್ಕ್ರಿಮೆಂಟ್ ಆಗಿರ್ಬೋದು, ಅಥವಾ ಡಿಡಕ್ಷನ್ ಆಫ್ TDS ಆಗಿರ್ಬೋದು, ಸ್ಕಾಲರ್ಶಿಪ್ ಆಗಿರ್ಬೋದು, ಕಾಂಟ್ರಿಬ್ಯೂಷನ್ ಆಫ್ ಸ್ಟಾಫ್ PF ಆಗಿರ್ಬೋದು, ಇದೆಲ್ಲ ಒಂದು ಎಕ್ಸ್ಪೆನ್ಸಸ್ ಆಗುತ್ತಲ್ವಾ. ಸೊ ಆ ಒಂದು ಎಕ್ಸ್ಪೆನ್ಸಸ್ ಎಲ್ಲ ಪ್ರಾಪರಾಗಿ ಇನ್ಕರ್ಡ್ ಆಗಿದೆಯಾ, ಇವರು ರೆಕಾರ್ಡ್ ಮಾಡಿರೋ ಬ್ಯಾಲೆನ್ಸ್ ಶೀಟ್ಗೂ ಹಾಗೆ ರಿಸಿಪ್ಟ್ಸಲ್ಲಿ ಇರೋದಕ್ಕೂ ಎರಡಕ್ಕೂ ಮ್ಯಾಚ್ ಆಗ್ತಿದೆಯಾ, ಟ್ಯಾಲಿ ಆಗ್ತಿದೆಯಾ ಅಂತ ಹೇಳಿ ನೋಡಬೇಕಾಗುತ್ತೆ. ಸೊ ಇದು ಅದರ್ ಕನ್ಸಿಡರೇಷನು. ನೆಕ್ಸ್ಟು ಮಿಸಿಲೇನಿಯಸ್ ಎಕ್ಸ್ಪೆನ್ಸಸ್ ಅಥವಾ ಮಿಸಿಲೇನಿಯಸ್ ಐಟಮ್ಸಲ್ಲಿ ಯಾವುದಾದ್ರು ಅಂದರೆ ಫಸ್ಟ್ ಒಂದು ಬಂದು ಮೆಟೀರಿಯಲ್. ಅಂದರೆ ಇವನು ಮೆಟೀರಿಯಲ್ ಲೈಕ್ ಸ್ಟೇಷ್ನರಿ ಐಟಮ್ಸ್ ಆಗಿರ್ಬೋದು, ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಇದೆಲ್ಲ ಪ್ರಾಪರಾಗಿ ಪರ್ಚೇಸ್ ಮಾಡಿ ಸ್ಟೋರ್ ಮಾಡಿ ಪ್ರಾಪರಾಗಿ ಇಶ್ಯೂ ಮಾಡಿದಾರ ಒಂದು ಸ್ಟೂಡೆಂಟ್ಸ್ ಆದವ್ರಿಗೆ ಅಂತ ಹೇಳಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ವೆರಿಫಿಕೇಷನ್ ಆಫ್ ಪ್ರಾವಿಷನ್ ಆಫ್ ಡಿಪ್ರಿಸಿಯೇಷನ್ ಅಂದರೆ ಆಡಿಟರ್ ಏನು ಮಾಡಬೇಕು ಅಂದರೆ ಫಿಕ್ಸ್ಡ್ ಅಸೆಟ್ಸ್ ಏನಾದ್ರು ಇದ್ದರೆ, ಕಾಲೇಜಲ್ಲಾಗಿರ್ಬೋದು, ಸ್ಕೂಲ್ಸಲ್ಲಾಗಿರ್ಬೋದು ಫಿಕ್ಸ್ಡ್ ಅಸೆಟ್ಸ್ ಇದ್ದೇ ಇರುತ್ತಲ್ವಾ. ಸೊ ಆ ಒಂದು ಅಸೆಟ್ಸ್ಗೆ ಡಿಪ್ರಿಸಿಯೇಷನ್ನ ಮೈನಸ್ ಮಾಡಿ ತಗೊಂಡಿದ್ದಾರಾ ಅಂತ ಹೇಳಿ ನೋಡಬೇಕಾಗುತ್ತೆ. ನೆಕ್ಸ್ಟು ಕ್ಲಾಸಿಫಿಕೇಷನ್ ಆಫ್ ಕ್ಯಾಪಿಟಲ್ ಆ್ಯಂಡ್ ರೆವಿನ್ಯೂ. ಕ್ಯಾಪಿಟಲು ಮತ್ತು ರೆವಿನ್ಯೂ ಅಂದರೆ ಇನ್ಕಮು ಆ್ಯಂಡ್ ಎಕ್ಸ್ಪೆನ್ಸಸ್ನ ಪ್ರಾಪರಾಗಿ ಕ್ಲಾಸಿಫೈ ಮಾಡಿದಾರಾ ಅಂತ ಹೇಳಿ ನೋಡಬೇಕಾಗುತ್ತೆ. ನೆಕ್ಸ್ಟು ವೆರಿಫಿಕೇಷನ್ ಆಫ್ ರೀಫಂಡ್ ಆಫ್ IT ಅಂದರೆ ಇನ್ಕಮ್ ಟ್ಯಾಕ್ಸು ಡಿಡಕ್ಷನ್ ಅಟ್ ಸೋರ್ಸ್
ಅದು ಪ್ರಾಪರಾಗಿ ಇದೆಯಾ ಅಂತ ಹೇಳಿ ವೆರಿಫೈ ಮಾಡಬೇಕಾಗುತ್ತೆ. ನೆಕ್ಸ್ಟು ವೆರಿಫಿಕೇಷನ್ ಆಫ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್. ಕ್ಯಾಶು ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಎರಡನ್ನೂ ಕೂಡ ಪ್ರಾಪರಾಗಿ ಟ್ಯಾಲಿ ಆಗ್ತಿದೆಯಾ ಅಂತ ಹೇಳಿ ವೆರಿಫೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡಿಸ್ಕ್ಲೋಷರ್ ಆಫ್ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸ್ ಇನ್ ಬ್ಯಾಲೆನ್ಸ್ ಶೀಟ್. ಯಾವುದೇ ಒಂದು ಇನ್ಫಾರ್ಮೇಷನ್ ಆದರೂ ಸರಿ, ಯಾವುದೇ ಇನ್ಫಾರ್ಮೇಷನ್ನು ಹೈಡ್ ಮಾಡಬಾರ್ದು. ಎಲ್ಲ ಅಸೆಟ್ಸು ಮತ್ತು ಲ್ಯಾಬಿಲಿಟೀಸ್ನ ಪ್ರಾಪರಾಗಿ ಡಿಸ್ಕ್ಲೋಸ್ ಮಾಡಿದಾರಾ ಅಂತ ಹೇಳಿ ನೋಡಬೇಕಾಗುತ್ತೆ. ನೆಕ್ಸ್ಟು ಕ್ಯಾಂಟೀನ್ ಡೆಪಾಸಿಟ್ಸ್. ಅಂದರೆ ಕ್ಯಾಂಟೀನ್ ಡೆಪಾಸಿಟ್ಸ್ ಅಂದರೆ ಇಲ್ಲಿ ಏನು ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಂಟೀನ್ ಫೆಸಿಲಿಟೀಸ್ ಹಾಕಿದಾರೋ ಅದು ಪ್ರಾಪರಾಗಿ ರೆಕಾರ್ಡ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡಬೇಕು. ಸೊ ಇಷ್ಟು ಕೂಡ ಪ್ರೊಸೀಜರ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್. ನಾವು ನೆಕ್ಸ್ಟ್ ನೋಡೋದಾದರೆ, ಸೊ ನೆಕ್ಸ್ಟ್ ಬಂದು ಆಡಿಟ್ ಆಫ್ ಇನ್ಶೂರೆನ್ಸ್ ಕಂಪನಿ. ಇನ್ಶೂರೆನ್ಸ್ ಕಂಪನಿಗೆ ಯಾವ ಥರ ಆಡಿಟ್ ಅನ್ನೋದನ್ನ ಮಾಡ್ತಾರೆ ಆಡಿಟರ್ ಆದವರು ಅಂದರೆ, ಇಂಡಿಯಾದಲ್ಲಿ 2 ಟೈಪ್ಸ್ ಆಫ್ ಇನ್ಶೂರೆನ್ಸ್ ಇದೆ. ಒಂದು ಲೈಫು, ಇನ್ನೊಂದು ಜನರಲ್ಲು. ಲೈಫ್ ಇನ್ಶೂರೆನ್ಸ್ ಬಂದು ನ್ಯಾಷನಲೈಸ್ ಆಗಿದ್ದು ಇಯರ್ ಯಾವುದು ಅಂದರೆ 1956 ಆ್ಯಂಡ್ ಕಂಪನಿ LIC ಆ್ಯಕ್ಟ್ ಬಂದು 1956 ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಜನರಲ್ ಇನ್ಶೂರೆನ್ಸ್ ಯಾವಾಗ ನ್ಯಾಷನಲೈಸ್ ಆಯಿತು ಅಂದರೆ 1972 ನ್ಯಾಷನಲೈಸ್ ಆಗುತ್ತೆ. ಈ ಒಂದು ಜನರಲ್ ಇನ್ಶೂರೆನ್ಸಲ್ಲಿ ಯಾವ್ಯಾವೆಲ್ಲ ಇನ್ಶೂರೆನ್ಸ್ ಬರುತ್ತೆ ಅಂದರೆ ವೆಹಿಕಲ್ಲು, ಮರೈನು, ಆಕ್ಸಿಡೆಂಟು, ಲೈಫ್ ಇನ್ಶೂರೆನ್ಸ್ ಬಿಟ್ಟು ಇನ್ನು ಮಿಕ್ಕಿದ ಇನ್ಶೂರೆನ್ಸ್ ಎಲ್ಲ ಜನರಲ್ ಇನ್ಶೂರೆನ್ಸ್ ಅಂತ ಹೇಳಿ ಕರಿತೀವಿ ನಾವು. ನೆಕ್ಸ್ಟು ಆ್ಯನ್ಯುವಲ್ ಅಕೌಂಟ್ಸ್. In India, all the insurance company, including LIC and GIC, should prepare the annual account according to the procedure of Insurance Act 1938. ಎಲ್ಲ ಇನ್ಶೂರೆನ್ಸ್ ಕಂಪನಿ ಸಹ ಒಂದು ಇನ್ಶೂರೆನ್ಸ್ ಲೈಕ್ ಆ್ಯನ್ಯುವಲ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕು. ಅಕಾರ್ಡಿಂಗ್ ಟು ಇನ್ಶೂರೆನ್ಸ್ ಆ್ಯಕ್ಟ್ ಪ್ರಕಾರನೇ ಆ್ಯನ್ಯುವಲ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕು. ಯಾವುದಾದ್ರು ಬ್ಯಾಲೆನ್ಸ್ ಶೀಟು, P&L ಅಕೌಂಟು, ಸಪ್ರೇಟ್ ರೆವೆನ್ಯೂ ಅಕೌಂಟ್ ಫಾರ್ ಈಚ್ ಇನ್ಶೂರೆನ್ಸ್ ಬ್ಯಾಲೆನ್ಸ್ ಶೀಟ್, ಇದನ್ನೆಲ್ಲ ಪ್ರಿಪೇರ್ ಮಾಡ್ತಾ ಹೋಗಬೇಕು. ಸೊ ಇದು ಫಸ್ಟು ಇಷ್ಟೆಲ್ಲ ಇಂಟ್ರಡಕ್ಷನ್ ಆಗಿದೆ ಇನ್ಶೂರೆನ್ಸ್ ಕಂಪನಿ ಬಗ್ಗೆ. ಸೊ ನಾವಿಲ್ಲಿ ನೆಕ್ಸ್ಟ್ ಪ್ರೊಸೀಜರ್ಸ್ನ ನೋಡ್ತಾ ಹೋದರೆ, ಫಸ್ಟ್ ಬಂದು ಜನರಲ್ ಪಾಯಿಂಟ್ಸ್. ಸೊ ಇನ್ಶೂರೆನ್ಸ್ ಕಂಪನಿಲಿ ಜನರಲ್ ಪಾಯಿಂಟ್ಸ್ ಯಾವುದ್ಯಾವುದು ಅಂದರೆ, ಫಸ್ಟ್ ನೋ ಪಾಸಿಬಿಲಿಟಿ ಫಾರ್ ಡೀಟೇಲ್ಡ್ ಆಡಿಟ್. ಅಂದರೆ ಇವಾಗ ಇನ್ಶೂರೆನ್ಸ್ ಕಂಪನಿ ಅನ್ನೋದು ತುಂಬ ಲಾರ್ಜ್ ಇರುತ್ತೆ. ಅಂದರೆ ಒಬ್ಬರೇ ಪ್ರೀಮಿಯಮ್ ತೊಗೊಂಡಿರಲ್ಲ, ತುಂಬ ಜನ ಪ್ರೀಮಿಯಮ್ ಅನ್ನೋದು ಖರೀದಿ ಮಾಡಿರ್ತಾರಲ್ಲ. ಸೊ ಅದಕ್ಕೆ ಇಲ್ಲಿ ಡೀಟೇಲ್ಡ್ ಆಡಿಟಿಂಗ್ ಅನ್ನೋದು ನೆಸಸರಿ ಇಲ್ಲ ಅಂತ ಹೇಳ್ತಾರೆ ಜನರಲ್ ಪಾಯಿಂಟ್ಸಲ್ಲಿ. ನೆಕ್ಸ್ಟ್ ಸಪ್ರೇಟ್ ಅಕೌಂಟ್ಸ್ ಫಾರ್ ಸಪ್ರೇಟ್ ಬಿಸ್ನೆಸ್ ಆರ್ ಟು ಬಿ ಪ್ರಿಪೇರ್ಡ್ ಬೈ ದ ಕಂಪನಿ. ಅಂದರೆ ಸಪ್ರೇಟ್ ಅಕೌಂಟ್ಸ್ನ ಪ್ರಿಪೇರ್ ಮಾಡ್ತಾ ಹೋಗಬೇಕು. ಒಂದೊಂದು ಇವಾಗ LICಯಲ್ಲಿ ಹೇಳಿದ್ನಲ್ಲ, ಜನರಲ್ ಇನ್ಶೂರೆನ್ಸ್ ಮತ್ತು ಲೈಫ್ ಇನ್ಶೂರೆನ್ಸ್ ಎಲ್ಲದಕ್ಕೂ ಸಪ್ರೇಟಾಗಿ ಬ್ಯಾಲೆನ್ಸ್ ಶೀಟ್ ಅನ್ನೋದು ಪ್ರಿಪೇರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಕೌಂಟ್ ಶುಡ್ ಬಿ ಪ್ರಿಪೇರ್ಡ್ ಆಸ್ ಪರ್ ದಿ ಪ್ರಾವಿಷನ್ ಆಫ್ ಇನ್ಶೂರೆನ್ಸ್ ಆ್ಯಕ್ಟ್ 1938. 1938 ಆ್ಯಕ್ಟ್ ಪ್ರಕಾರನೇ ಅಕೌಂಟ್ಸ್ ಅನ್ನೋದು ಪ್ರಿಪೇರ್ ಆಗಬೇಕಾಗುತ್ತೆ. ಅಕೌಂಟ್ಸ್ ಯಾವಾಗಲೂ ಲೀಗಲ್ ರಿಕ್ವೈರ್ಮೆಂಟ್ ಆಫ್ ದಿ ಕಂಪನೀಸ್ನ ಫುಲ್ಫಿಲ್ ಮಾಡಬೇಕಾಗುತ್ತೆ. ಅಂದರೆ ಲಾ ಮೂಲಕನೇ ಅಕೌಂಟ್ಸ್ ಅನ್ನೋದನ್ನ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಇದು ಜನರಲ್ ಪಾಯಿಂಟ್ಸ್ ಆಗಿದೆ. ನಾವು ನೆಕ್ಸ್ಟ್ ನೋಡೋದಾದರೆ ಪಾಯಿಂಟ್ಸ್ ರಿಲೇಟೆಡ್ ಟು ಇನ್ಕಮ್. ಇನ್ಶೂರೆನ್ಸ್ ಕಂಪನಿಲೂ ಇನ್ಕಮ್ ಅನ್ನೋದು ಹಾಗೆ ಆಗುತ್ತಲ್ವಾ. ಸೊ ಯಾವುದಾದ್ರು ಅಂದರೆ, ಫಸ್ಟ್ ಬಂದು ಚೆಕಿಂಗ್ ದ ಪ್ರೀಮಿಯಮ್ ರಿಸೀವ್ಡ್. ಅಂದರೆ ಇಲ್ಲಿ ಎಷ್ಟು ಪ್ರೀಮಿಯಮ್ ರಿಸೀವ್ ಆಗಿದೆ ಅಂತ ಹೇಳಿ ನೋಡಬೇಕು ಅಕೌಂಟ್ಸ್ ನೋಡೋದ್ರ ಮೂಲಕ. ಪ್ರೀಮಿಯಮ್ ಅಂದರೆ ಏನು? ಪಾಲಿಸಿ ಹೋಲ್ಡರ್ಸ್ ಇನ್ಶೂರೆನ್ಸ್ ಕಂಪನಿಗೆ ಪ್ರೀಮಿಯಮ್ ಅನ್ನೋದು ಕಟ್ತಾರಲ್ವ, ಅದನ್ನು ನಾವು ಪ್ರೀಮಿಯಮ್ ಅಂತ ಹೇಳಿ ಕರಿತೀವಿ. ಈ ಒಂದು ಪ್ರೀಮಿಯಮ್ಮು ಎಷ್ಟು ರಿಸೀವ್ ಆಗಿದೆ ಅಂತ ಹೇಳಿ ನೋಡಬೇಕು. ಅದು ನಮ್ಗೆ ಇನ್ಕಮ್ ಅಲ್ವಾ ಕಂಪನಿ ಆದವ್ರಿಗೆ. ಸೊ ಅದನ್ನು ನಾವು ಒಬ್ಬರು ಯಾರು ಆಡಿಟರ್ ಇರ್ತಾರೋ ಅವರು ಇದನ್ನು ನೋಡಬೇಕಾಗುತ್ತೆ. ನೆಕ್ಸ್ಟು ಚೆಕ್ಕಿಂಗ್ ಆಫ್ ಔಟ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಡ್ವಾನ್ಸ್ ಪ್ರೀಮಿಯಮ್ ರಿಸೀವ್ಡ್. ಅಂದರೆ ಇಲ್ಲಿ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಮ್ಗಳಿದೆ, ಅಂದರೆ ಎಷ್ಟು ಜನ ಕಟ್ಟಿಲ್ಲ, ಎಷ್ಟು ನಾವು ಮತ್ತೆ ಅದನ್ನು ಪ್ರೀಮಿಯಮ್ ಆಗಿ ಮತ್ತೆ ನಾವು ನೆಕ್ಸ್ಟ್ ಮಂತೋ ಅಥವಾ ನೆಕ್ಸ್ಟ್ ವರ್ಷನ ರಿಸೀವ್ ಮಾಡ್ಕೊಳ್ತೀವಲ್ಲ, ಆದರೆ ಇನ್ನೂ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ, ಹಾಗೆ ಎಷ್ಟು ಇನ್ಕಮ್ ರಿಸೀವ್ ಆಗಿದೆ ಅಂತ ಹೇಳಿ ಆಡಿಟರ್ ಅದನ್ನು ನೋಡಬೇಕಾಗುತ್ತೆ. ನೆಕ್ಸ್ಟ್ ಚೆಕ್ಕಿಂಗ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ರಿಸೀವ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಈಗ ಇನ್ಶೂರೆನ್ಸ್ ಕಂಪನಿ ಬೇರೆ ಕಡೆ ಏನಾದ್ರು ಇನ್ವೆಸ್ಟ್ ಮಾಡಿದರೆ, ಇವಾಗ ಎಲ್ಲರ ಹತ್ರ ಪ್ರೀಮಿಯಮ್ ಕಲೆಕ್ಟ್ ಮಾಡ್ತಾರೆ, ಎಲ್ಲರ ಹತ್ರ ಬಾಂಡ್ಸ್ನೆಲ್ಲ ಇಶ್ಯೂ ಮಾಡಿ ಅದರಿಂದ ಅಮೌಂಟ್ ಕಲೆಕ್ಟ್ ಮಾಡಿ ಆ ಒಂದು ಕಂಪನಿ ಬೇರೆ ಕಂಪನಿ ಜೊತೆ ಟೈಅಪ್ ಆಗಿರ್ಬೋದು, ಅಥವಾ ಬೇರೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ಏನಾದರೂ ಸಿಗುತ್ತೆ ಅಂದರೆ ಅದು ಕೂಡ ಇನ್ಕಮ್ ಅಂತಲೇ ಅಲ್ವಾ ಕನ್ಸಿಡರ್ ಮಾಡೋದು. ಸೊ ಆ ಥರ ಎಲ್ಲೆಲ್ಲಿಂದ ಇನ್ಕಮ್ ಗಳಿಸ್ತಿದೆ ಅಂತ ಹೇಳಿ ನೋಡಬೇಕಾಗುತ್ತೆ. ಸೊ ಇದು ಸೆಕೆಂಡ್ ಪಾಯಿಂಟ್ಸ್ ಆಗಿದೆ. ನೆಕ್ಸ್ಟು ಪಾಯಿಂಟ್ ರಿಲೇಟೆಡ್ ಟು ಎಕ್ಸ್ಪೆನ್ಸಸ್. ಬರೀ ಇನ್ಕಮೇ ಆಗುತ್ತೆ ಇನ್ಶೂರೆನ್ಸ್ ಕಂಪನಿಗೆ? ಇಲ್ಲ ಅಲ್ವಾ, ಎಕ್ಸ್ಪೆನ್ಸಸ್ ಸಹ ಆಗುತ್ತೆ. ಎಕ್ಸ್ಪೆನ್ಸಸ್ ಯಾವುದು ಅಂದರೆ ಕ್ಲೈಮ್ಸ್ ಪೇಡ್, ಔಟ್ಸ್ಟ್ಯಾಂಡಿಂಗ್ ಕ್ಲೈಮ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಕ್ಲೈಮ್ಸ್. ಇದೆಲ್ಲ ಒಂದು ಎಕ್ಸ್ಪೆನ್ಸಸ್ ಆಗಿದೆ. ಈ ಎಕ್ಸ್ಪೆನ್ಸಸ್ ಎಲ್ಲ ಪ್ರಾಪರಾಗಿ ರೆಕಾರ್ಡ್ ಆಗಿದೆಯಾ ಅಂತ ಹೇಳಿ ನೋಡಬೇಕಾಗುತ್ತೆ. ನೆಕ್ಸ್ಟು ಆ್ಯನ್ಯುಟಿ ಪೇಡ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಆ್ಯನ್ಯುಟಿ. ಒಂದು ಸತಿ ಆ್ಯನ್ಯುಟಿ ಅಮೌಂಟ್ನ 5 ಇಯರ್ಸ್ಗೆ ಅಪ್ ಟು 5 ಇಯರ್ಸ್ ಏನಾದ್ರು ಪೇ ಮಾಡಿದ್ರೆ ಒಂದೇ ಸತಿ ಆ್ಯನ್ಯುಟಿ ಅಮೌಂಟ್ನ, ಅವಾಗ ಏನು ಮಾಡಬೇಕು ಅಂದರೆ
ಇವ್ರಿಗೆ ಇಂಟ್ರೆಸ್ಟನ್ನು ಕೊಡಬೇಕಾಗುತ್ತೆ, ಅಂದರೆ ಪೆನ್ಷನ್ ಥರ ಕೊಡಬೇಕಾಗುತ್ತೆ. ಇದು ಲೈಫ್ ಟೈಮ್ ಅಲ್ವಾ, ಸೊ ಇದು ಕೂಡ ಒಂದೊಂದು ಎಕ್ಸ್ಪೆನ್ಸಸ್ ಆಗುತ್ತೆ. ನೀವು ಬರೀ ನಿಮಗೆ ಈಸಿಯಾಗಿ ಬೇಕು ಅಂದರೆ ಬರೀ ಎಕ್ಸ್ಪೆನ್ಸಸ್ ರಿಲೇಟೆಡ್ ಪಾಯಿಂಟ್ಸ್ ಇದನ್ನು ಬರಿಬೋದು. ಕ್ಲೈಮ್ಸು, ಆ್ಯನ್ಯೂಟಿ, ಬೋನಸ್ಸು, ಸರೆಂಡರ್ಸು, ಕಮಿಷನ್ಸು, ಇದೆಲ್ಲ ಒಂದು ಕಂಪ್ನಿಗೆ ಎಕ್ಸ್ಪೆನ್ಸಸ್ ಆಗೇ ಆಗುತ್ತೆ. ಸರೆಂಡರ್ ಅಂದರೆ ಟೈಮ್ ಮುಗಿಯೋದ್ರಲ್ಲಿ, ಈಗ ಒಂದು ಬಾಂಡ್ ಅನ್ನೋದನ್ನ ಪರ್ಚೇಸ್ ಮಾಡಿರ್ತಾರೆ ಅಂದ್ಕೊಳ್ಳಿ, ಆ ಬಾಂಡ್ ಟೈಮ್ ಇನ್ನೂ ಮುಗ್ದಿರಲ್ಲ. ಆ ಟೈಮ್ ಒಳಗಡೆನೇ ಏನಾದ್ರು ಅಮೌಂಟ್ ಬೇಕು ಅಂದರೆ ಸ್ವಲ್ಪ ಅಮೌಂಟ್ನ LIC ಕಂಪ್ನಿಯವ್ರು ಇಟ್ಕೊಂಡು ಇನ್ನು ರಿಮೈನಿಂಗ್ ಅಮೌಂಟ್ನ ಕೊಡ್ತಾರೆ. ಅದನ್ನು ಸರೆಂಡರ್ ಅಂತ ಹೇಳಿ ನಾವು ಕರಿತೀವಿ. ಸೊ ಇದು ಒಂದು ಎಕ್ಸ್ಪೆನ್ಸಸ್ ಅಂತಲೇ ಹೇಳ್ಬೋದು ನಾವು ಇನ್ಶೂರೆನ್ಸ್ ಕಂಪನಿ ಆದವ್ರಿಗೆ. ನೆಕ್ಸ್ಟು ಕಮಿಷನು ಕೂಡ ಎಕ್ಸ್ಪೆನ್ಸಸ್ಸೇ ಆಗುತ್ತೆ, ಇದು ಕೂಡ ಒಂದು ಎಕ್ಸ್ಪೆನ್ಸಸ್ ರೀತಿಯೇ ಆಗಿರುತ್ತೆ. ಸೊ ಇಷ್ಟು ಕೂಡ ಪ್ರೊಸೀಜರ್ಸ್ ಆಫ್ ಇನ್ಶೂರೆನ್ಸ್ ಕಂಪನಿ ಆಗಿದೆ. ಆಡಿಟರ್ ಇಂಥ ಪ್ರೊಸೀಜರ್ಸ್ನೆಲ್ಲ ಫಾಲೋ ಅಪ್ ಮಾಡಬೇಕು. ಇದು ಇನ್ಶೂರೆನ್ಸ್ ಕಂಪನಿ. ನಾವು ನೆಕ್ಸ್ಟ್ ಟಾಪಿಕ್ಗೆ ಹೋಗೋದಾದರೆ, ಸೊ ನೆಕ್ಸ್ಟು ಆಡಿಟ್ ಫಾರ್ ಗೌರ್ಮೆಂಟ್. ಸೊ ಗೌರ್ಮೆಂಟಲ್ಲಿ ಯಾಕೆ ಆಡಿಟಿಂಗ್ ಅನ್ನೋದು ಮಾಡ್ತಾರೆ ಅಂದರೆ, ಇವಾಗ ಗೌರ್ಮೆಂಟಲ್ಲಿರೋರೆಲ್ಲ ಫ್ರಾಡುಲೆಂಟ್ ಆ್ಯಕ್ಟಿವಿಟೀಸ್ ಮಾಡಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ, ಬಿಕಾಸ್ ಅಲ್ಲೂ ಕೂಡ ಫ್ರಾಡುಲೆಂಟ್ ಆ್ಯಕ್ಟಿವಿಟೀಸ್ ನಡೀತಿರುತ್ತೆ. ಸೊ ಆ ಒಂದು ಫ್ರಾಡುಲೆಂಟ್ ಆ್ಯಕ್ಟಿವಿಟೀಸ್ನ ಚೆಕ್ ಮಾಡಿ ಆ ಒಂದು ಬಿಸ್ನೆಸ್ ಅಂದರೆ ಗೌರ್ಮೆಂಟ್ ಅವರು ಪ್ರಾಪರಾಗಿ ಅಲ್ಲಿರುವಂಥ ಎಂಪ್ಲಾಯೀಸ್ ಪ್ರಾಪರಾಗಿ ಕೆಲಸ ಮಾಡ್ತಿದ್ದಾರಾ, ಲೀಗಲ್ ವೇಯಲ್ಲಿ ಕೆಲಸ ಮಾಡ್ತಿದ್ದಾರಾ ಅಂತ ಹೇಳಿ ಚೆಕ್ ಮಾಡಬೇಕು ಅನ್ನೋ ರೀಸನ್ಗೆ ಗೌರ್ಮೆಂಟಲ್ಲೂ ಸಹ ಆಡಿಟಿಂಗ್ ಅನ್ನೋದು ಮಾಡ್ತಾರೆ. ಪ್ರೊಸೀಜರ್ಸ್ ಏನೇನು ಅಂದರೆ, ಅಂಡರ್ಸ್ಟ್ಯಾಂಡಿಂಗ್ ದ ಗೌರ್ಮೆಂಟ್ ಎಂಟಿಟಿ. ಫಸ್ಟ್ ನೋಡಬೇಕು ಆ ಕಂಪನಿ ಅಥವಾ ಆರ್ಗನೈಸೇಷನ್ ಏನಿರುತ್ತೋ ಏನು ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿ ನೋಡಬೇಕಾಗುತ್ತೆ ಆಡಿಟರ್ ಆದವರು. ಹಾಗೆ ಎಲ್ಲಿ ಲೊಕೇಟ್ ಆಗಿದೆ ಅಂತ ಎಲ್ಲ ಚೆಕ್ ಮಾಡಬೇಕು ಆಡಿಟರು. ಅದು ಫಸ್ಟ್ ಪ್ರೊಸೀಜರ್ ಆಗಿದೆ. ನೆಕ್ಸ್ಟು ಅಸೆಸಿಂಗ್ ರಿಸ್ಕ್ ಆ್ಯಂಡ್ ಮೆಟೀರಿಯಾಲಿಟಿ, ಅಂದರೆ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಾಪರಾಗಿ ಫಾಲೋ ಮಾಡ್ತಿದ್ದಾರಾ ಅಥವಾ ಫಂಡ್ಸ್ ಎಲ್ಲ ಪ್ರಾಪರಾಗಿ ಯುಟಿಲೈಸ್ ಆಗ್ತಿದೆಯಾ ಅಂತ ಹೇಳಿ ನೋಡಬೇಕಾಗುತ್ತೆ. ನೆಕ್ಸ್ಟು ಕಾಂಪ್ಲಯನ್ಸ್ ವಿತ್ ಲಾ ಆ್ಯಂಡ್ ರೆಗ್ಯುಲೇಷನ್ಸ್, ಅಂದರೆ ನೆಕ್ಸ್ಟ್ ಆಡಿಟರ್ ಏನು ಮಾಡಬೇಕು ಅಂದರೆ ರೂಲ್ಸ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಿದ್ದಾರಾ ಅಂತ ಹೇಳಿ ನೋಡಬೇಕು. ಅಕಾರ್ಡಿಂಗ್ ಟು ಲಾನೇ ಫಾಲೋ ಅಪ್ ಮಾಡಬೇಕಾಗುತ್ತೆ, ಬೇರೆ ಥರ ಎಲ್ಲ ಫಾಲೋ ಅಪ್ ಮಾಡೋಂಗಿಲ್ಲ. ನೆಕ್ಸ್ಟ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಆ್ಯಂಡ್ ಅಕೌಂಟಬಿಲಿಟಿ, ಅಂದರೆ ಫೈನಾನ್ಷಿಯಲ್ ರಿಪೋರ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ನೆಲ್ಲ ಚೆಕ್ ಮಾಡ್ತಾರೆ ಆಡಿಟರ್ ಆದವರು. ಎಲ್ಲ ಸ್ಟೇಟ್ಮೆಂಟ್ಸು ಪ್ರಾಪರಾಗಿ ರೆಕಾರ್ಡ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಇಂಟರ್ನಲ್ ಕಂಟ್ರೋಲ್ ಆ್ಯಂಡ್ ಅಕೌಂಟಬಿಲಿಟಿ, ಇದನ್ನು ಕೂಡ ಚೆಕ್ ಮಾಡ್ತಾರೆ. ಅಂದರೆ ಅಕೌಂಟಬಿಲಿಟಿ ಕರೆಕ್ಟಾಗಿದೆಯಾ, ಇಂಟರ್ನಲ್ ಕಂಟ್ರೋಲ್ ಕರೆಕ್ಟಾಗಿದೆಯಾ ಅಂತ ಹೇಳಿ ಆಡಿಟರ್ ಚೆಕ್ ಮಾಡ್ತಾರೆ. ಅಂದರೆ ಇದೆಲ್ಲ ಆಡಿಟಿಂಗ್ ಪ್ರೊಸೀಜರ್ಸ್ ಆಗಿದೆ. ಸೊ ಇದನ್ನೆಲ್ಲ ಚೆಕ್ ಮಾಡ್ತಾ ಹೋಗ್ತಾರೆ ಆಡಿಟರ್ ಆದವರು. ನೆಕ್ಸ್ಟು ರಿಸ್ಕ್ ಅಸೆಸ್ಮೆಂಟ್ ಆ್ಯಂಡ್ ಫ್ರಾಡ್ ಡಿಟೆಕ್ಷನ್, ರಿಸ್ಕ್ನೆಲ್ಲ ಅಸೆಸ್ಮೆಂಟ್ ಮಾಡ್ತಾರೆ, ಹಾಗೆ ಫ್ರಾಡುಲೆಂಟ್ ಆ್ಯಕ್ಟಿವಿಟೀಸ್ ಏನಾದ್ರು ಮಾಡ್ತಿದ್ರೆ ಫೈಂಡ್ ಔಟ್ ಮಾಡ್ತಾರೆ. ನೆಕ್ಸ್ಟು ರಿವ್ಯೂ ಆಫ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್, ಇವಾಗ ಫ್ರಾಡುಲೆಂಟ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ದಾರೆ ಅಂದ್ಕೊಳ್ಳಿ, ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಬೇಕಲ್ವಾ, ಅಂದರೆ ಎವಿಡೆನ್ಸ್ ಅನ್ನೋದು ಬೇಕಲ್ವಾ, ಅದನ್ನು ಕೂಡ ನೋಡ್ತಾರೆ. ನೆಕ್ಸ್ಟು ಟೆಸ್ಟಿಂಗ್ ಆಫ್ ರೆವಿನ್ಯೂ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್, ರೆವಿನ್ಯೂ ಆ್ಯಂಡ್ ಎಕ್ಸ್ಪೆಂಡಿಚರ್ನ ಚೆಕ್ ಮಾಡ್ತಾರೆ. ರೆವಿನ್ಯೂ ಎಲ್ಲರೂ ಬರ್ತಿದೆಯಾ ಗೌರ್ಮೆಂಟ್ಗೆ, ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಎಲ್ಲ ಯಾವುದಕ್ಕೆ ಇನ್ಕರ್ ಆಗ್ತಿದೆ ಅಂತ ಹೇಳಿ ಚೆಕ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇವಾಲ್ಯೂಯೇಷನ್ ಆಫ್ ಪಬ್ಲಿಕ್ ಪ್ರೋಗ್ರಾಮ್ ಔಟ್ಕಮ್ಸ್, ಅಂದರೆ ಸಿಟಿಸನ್ಗೆ ಹೆಲ್ಪ್ ಆಗೋ ಥರ ಸ್ಕೀಮ್ ಏನಾದ್ರು ಲಾಂಚ್ ಮಾಡಿದಾರಾ ಅಂತ ಹೇಳಿ ವೆರಿಫೈ ಮಾಡ್ತಾರೆ. ನೆಕ್ಸ್ಟ್ ಇಂಟರ್ನಲ್ ಕಂಟ್ರೋಲ್ ಚೆಕಿಂಗ್, ಇಂಟರ್ನಲ್ ಕಂಟ್ರೋಲ್ನು ಸಹ ಚೆಕ್ ಮಾಡ್ತಾರೆ, ಪ್ರಾಪರಾಗಿ ಇಂಟರ್ನಲ್ ಕಂಟ್ರೋಲ್ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಆಡಿಟಿಂಗ್ ಫೈಂಡಿಂಗ್ಸ್ ಆ್ಯಂಡ್ ರೆಕಮೆಂಡೇಷನ್ಸ್, ಎಲ್ಲ ಆದಮೇಲೆ ಆಡಿಟರ್ ಏನು ಮಾಡ್ತಾರೆ ಅಂದರೆ, ಇದೆಲ್ಲ ಚೆಕ್ ಮಾಡ್ತಾರೆ ಅಲ್ವಾ, ಇದೆಲ್ಲ ಚೆಕ್ ಮಾಡಿದ್ಮೇಲೆ ಆಡಿಟರ್ ಏನು ಮಾಡ್ತಾರೆ ಅಂದರೆ ಒಂದು ರಿಪೋರ್ಟ್ನ ಬರ್ಕೊಡ್ತಾರೆ. ಅದು ರಿಟರ್ನ್ ಫಾರ್ಮಲ್ಲಿರುತ್ತೆ ಅಥವಾ ಟೈಪಿಂಗ್ ಫಾರ್ಮಲ್ಲಿರುತ್ತೆ. ಏನು ಕಂಪನಿ ಫ್ರಾಡುಲೆಂಟ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಂಡವರ ಇಲ್ವಾ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಇಷ್ಟು ಕೂಡ ಪ್ರೊಸೀಜರ್ಸ್ ಆಫ್ ಆಡಿಟಿಂಗ್ ಆಫ್ ಗೌರ್ಮೆಂಟಲ್ಲಿ ಇದೆಲ್ಲ ಪ್ರೊಸೀಜರ್ಸ್ ಆಗಿದೆ. ನೀವು ಗೌರ್ಮೆಂಟ್ ತಿಳ್ಕೊಂಡ್ರೆ ಸಾಕು. ಇನ್ನು ರಿಮೈನಿಂಗ್ ಹೋಟೆಲ್ಸ್ ಆಗಿರ್ಬೋದು ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಟಾಪಿಕ್ಸ್ ಸೇಮ್ ಇದೆ, ಅಂದರೆ ಇದೇ ಪಾಯಿಂಟ್ಸ್ಗಳು ಬರುತ್ತೆ, ಸ್ವಲ್ಪ ಡಿಫರ್ ಮಾಡಬೇಕು ಅಷ್ಟೇ. ಸೊ ಇದು ಗೌರ್ಮೆಂಟ್ ಬಗ್ಗೆ ಆಡಿಟಿಂಗ್ ಪ್ರೊಸೀಜರ್ ಆಗಿದೆ. ನಾವು ನೆಕ್ಸ್ಟ್ ಟಾಪಿಕ್ನ ನೋಡೋದಾದರೆ, ಸೊ ನೆಕ್ಸ್ಟು ಆಡಿಟಿಂಗ್ ಪ್ರೊಸೀಜರ್ಸ್ ಫಾರ್ ಕೋಆಪ್ರೇಟಿವ್ ಸೊಸೈಟಿ. ಸೊ ಇಲ್ಲಿ ಕೋಆಪ್ರೇಟಿವ್ ಸೊಸೈಟಿ ಅಂದರೆ ಏನು ಅಂದರೆ, ಒಂದು ಗ್ರೂಪ್ ಆಫ್ ಪೀಪಲ್ಲು, ಅಂದರೆ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಅಂತಲೇ ಹೇಳಿ ಕರಿತೀವಿ. ಅವ್ರೇನು ಮಾಡಿರ್ತಾರೆ ಅಂದರೆ ಸೊಸೈಟಿಗೆ ಹೆಲ್ಪ್ ಮಾಡಬೇಕು ಅನ್ನೋದಕ್ಕೆ ಒಂದು ಗ್ರೂಪ್ನ ಫ್ರೇಮ್ ಮಾಡಿಕೊಂಡು ಅಲ್ಲಿ ಸೊಸೈಟಿಗೆ ಹೆಲ್ಪ್ ಮಾಡ್ತಿರ್ತಾರೆ. ಸೊ ಇದು ಟ್ಯಾಕ್ಸಿಂದ ಎಕ್ಸಾಮ್ಟ್ ಆಗಿರುತ್ತೆ ಕೋಆಪ್ರೇಟಿವ್ ಸೊಸೈಟಿ ಅನ್ನೋದು. ಸೊ ಇಲ್ಲಿ ಯಾವ್ಯಾವ ಥರ ಕೋಆಪ್ರೇಟಿವ್ ಸೊಸೈಟಿ ಇದೆ ಅಂದರೆ, ಫಾರ್ಮರ್ಸ್ ಕೋಆಪ್ರೇಟಿವ್ ಸೊಸೈಟಿ, ವುಮೆನ್ಸ್ ಕೋಆಪ್ರೇಟಿವ್ ಸೊಸೈಟಿ, ಪ್ರೊಡ್ಯೂಸರ್ಸ್ ಕೋಆಪ್ರೇಟಿವ್ ಸೊಸೈಟಿ, ಹೌಸಿಂಗ್ ಕೋಆಪ್ರೇಟಿವ್ ಸೊಸೈಟಿ ಆ್ಯಂಡ್ ಕಸ್ಟಮರ್ಸ್ ಕೋಆಪ್ರೇಟಿವ್ ಸೊಸೈಟಿ. ಇದೆಲ್ಲ ಟೈಪ್ಸ್ ಆಫ್ ಕೋಆಪ್ರೇಟಿವ್ ಸೊಸೈಟಿ. ಕೋಆಪ್ರೇಟಿವ್ ಸೊಸೈಟಿ ಆ್ಯಕ್ಟ್ ಬಂದು 1912 ಆಗಿದೆ. ಸೊ ಇದು ಇಂಟ್ರಡಕ್ಷನ್ ಪಾರ್ಟ್ ಆಗಿದೆ. ನೆಕ್ಸ್ಟ್ ನಾವು ಯಾಕೆ ಆಡಿಟಿಂಗ್ ಪ್ರೊಸೀಜರ್ಸ್ ಯಾವುದೇ ಥರ ಇದೆ ಅಂತ ಹೇಳಿ ಫಾಲೋ ಅಪ್ ಮಾಡೋಣ.
ಸೊ ನಾನು ಆಗಲೇ ಹೇಳಿದ್ದೆ ನಿಮಗೆ, ಒಂದು ಗೌರ್ಮೆಂಟ್ ಕಲ್ತ್ರೆ ಸಾಕು, ಒಂದು ರಿಮೈನಿಂಗ್ ಫೋರ್ ಪಾರ್ಟ್ಸ್ ಎಲ್ಲ ಸೇಮ್ ಇರುತ್ತೆ ಅಂತ. ಸೊ ನೋಡಿ, ಇಲ್ಲಿ ಇದು ಕೂಡ ಪ್ರೊಸೀಜರ್ ಸೇಮ್ ಇದೆ. ಫಸ್ಟು ಅಂಡರ್ಸ್ಟ್ಯಾಂಡಿಂಗ್ ದ ಕೋಆಪ್ರೇಟಿವ್ ಸೊಸೈಟಿ, ಅಂದರೆ ಕೋಆಪ್ರೇಟಿವ್ ಸೊಸೈಟಿ ನೋಡಬೇಕು, ಎಲ್ಲಿ ಲೊಕೇಟ್ ಆಗಿದೆ, ಯಾವ ಪರ್ಪಸ್ಗೆ ಲೊಕೇಟ್ ಆಗಿದೆ ಅಂತ ಹೇಳಿ ನೋಡಬೇಕು. ನೆಕ್ಸ್ಟ್ ಅಸೆಸಿಂಗ್ ರಿಸ್ಕ್ ಆ್ಯಂಡ್ ಮೆಟೀರಿಯಾಲಿಟಿ ಮತ್ತು ರಿಸ್ಕ್ನ ನೋಡಬೇಕು, ಅಂದರೆ ಫಂಡ್ಸ್ನ ಪ್ರಾಪರಾಗಿ ಯುಟಿಲೈಸ್ ಮಾಡ್ತಿದ್ದಾರಾ ಇಲ್ವಾ ಅಂತ ಹೇಳಿ ನೋಡಬೇಕು. ನೆಕ್ಸ್ಟ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಆ್ಯಂಡ್ ಅಕೌಂಟಬಿಲಿಟಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮತ್ತು ಅಕೌಂಟಬಿಲಿಟಿ ಎರಡು ಕೂಡ ಪ್ರಾಪರ್ ಆಗಿರಬೇಕು. ಇದೆಲ್ಲ ಕಾಮನ್ ಪಾಯಿಂಟ್ಸ್, ಸೇಮ್ ಆಸ್ ಇಟ್ ಈಸ್ ಗೌರ್ಮೆಂಟಿಗೆ ನೀವು ಏನು ಬರೆದಿದ್ರೋ ಅದನ್ನೇ ಇಲ್ಲೂ ಕೂಡ ಬರೀಬೋದು, ಬಟ್ ಇಲ್ಲಿ ಕೋಆಪ್ರೇಟಿವ್ ಸೊಸೈಟಿ ಅನ್ನೋ ವರ್ಡ್ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಸಾಕು. ನೆಕ್ಸ್ಟ್ ಮೆಂಬರ್ಶಿಪ್, ಎಂಗೇಜ್ಮೆಂಟ್ ಆ್ಯಂಡ್ ಪಾರ್ಟಿಸಿಪೇಷನ್, ಅಂದರೆ ಮೆಂಬರ್ಶಿಪ್ ಮೆಂಬರ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲ ಕರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರಾ ಒಂದು ಕೋಆಪ್ರೇಟಿವ್ ಸೊಸೈಟಿಲಿ, ಅಂದರೆ ಆ್ಯಕ್ಟಿವಲ್ಲಿದ್ದಾರಾ ಅಂತ ಹೇಳಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ಇಂಟರ್ನಲ್ ಕಂಟ್ರೋಲ್ ಆ್ಯಂಡ್ ಗವರ್ನೆನ್ಸ್, ಇಂಟರ್ನಲ್ ಕಂಟ್ರೋಲ್ ಪ್ರಾಪರ್ ಆಗಿರಬೇಕು. ನೆಕ್ಸ್ಟ್ ರಿಸ್ಕ್ ಅಸೆಸ್ಮೆಂಟ್ ಆ್ಯಂಡ್ ಫ್ರಾಡ್ ಡಿಟೆಕ್ಷನ್, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆಡಿಟರ್ಗೆ ಗೊತ್ತಾಗುತ್ತೆ ರಿಸ್ಕ್ ಏನಾದ್ರು ಇದ್ದರೆ ಯಾವ ಥರ ಡಿಡಕ್ಟ್ ಮಾಡ್ಬೋದು ಅಥವಾ ಯಾವ ಥರ ರೆಡ್ಯೂಸ್ ಮಾಡಬಹುದು ಅಂತ ಹೇಳಿ ಆಡಿಟರ್ಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟು ರಿವ್ಯೂ ಆಫ್ ಸಪೋರ್ಟಿಂಗ್ ಡಾಕ್ಯುಮೆಂಟೇಷನ್ನ ರಿವ್ಯೂ ಮಾಡೋದ್ರಿಂದ ಫ್ರಾಡುಲೆಂಟ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ದಾರಾ ಇಲ್ವಾ ಅಂತ ಹೇಳಿ ಗೊತ್ತಾಗುತ್ತೆ. ನೆಕ್ಸ್ಟು ಟೆಸ್ಟಿಂಗ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್, ಅಂದರೆ ಇವಾಗ ನೀವು ಏನೇ ಒಂದು ಟ್ರಾನ್ಸಾಕ್ಷನ್ ಮಾಡಿ ಅದಕ್ಕೆ ಎವಿಡೆನ್ಸ್ ಇರುತ್ತಲ್ವ, ಸೊ ಅದನ್ನು ಟೆಸ್ಟ್ ಮಾಡ್ತಾರೆ, ನಿಜವಾಗ್ಲೂ ಹ್ಯಾಪೆಂಡ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಟೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ರಿವ್ಯೂ ಆಫ್ ಮೆಂಬರ್ಶಿಪ್ ರೆಕಾರ್ಡ್, ಅಂದರೆ ಮೆಂಬರ್ಸ್ ಯಾರ್ಯಾರೆಲ್ಲ ಇದ್ದಾರೆ, ನ್ಯೂ ಮೆಂಬರ್ಸ್ ಯಾರಿದ್ದಾರೆ, ನ್ಯೂ ಅಡ್ಮಿಷನ್ ಯಾರ್ದಾಗಿದೆ ಅಂತ ಹೇಳಿ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಇಂಟರ್ನಲ್ ಕಂಟ್ರೋಲಿಂಗ್ನ ಚೆಕ್ ಮಾಡ್ತಾರೆ, ಇವ್ಯಾಲ್ಯೂಯೇಷನ್ ಆಫ್ ಕಾರ್ಪೊರೇಟ್ ಗವರ್ನೆನ್ಸ್ನ ಚೆಕ್ ಮಾಡ್ತಾರೆ, ಮತ್ತು ಆಡಿಟ್ ಫೈಂಡಿಂಗ್ಸ್ ಆ್ಯಂಡ್ ರೆಕಮೆಂಡೇಷನ್ಸ್ನ ಇದೆಲ್ಲ ಚೆಕ್ ಮಾಡಿದ ಮೇಲೆ ಒಂದು ರಿಪೋರ್ಟ್ ಆಗಿ ಆಡಿಟರ್ ಅನ್ನೋರು ಫ್ರೇಮ್ ಮಾಡಿ ಕೊಡ್ತಾರೆ. ಸೊ ಇಷ್ಟು ಪ್ರೊಸೀಜರ್ಸ್ ಫಾರ್ ಕೋಆಪ್ರೇಟಿವ್ ಸೊಸೈಟಿ ಆಗಿದೆ. ಇನ್ ಕನ್ಕ್ಲೂಷನ್ ಏನಂತ ಬರೀತೀರಾ ಅಂದರೆ ನಾರ್ಮಲ್ ಆಗಿ ಬರೀರಿ. ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪ್ರಾಪರಾಗಿ ಯುಟಿಲೈಸ್ ಆಗ್ತಿದೆಯಾ ಫಂಡ್ಸು ಇಲ್ವಾ ಅಂತ ಹೇಳಿ ಗೊತ್ತಾಗುತ್ತೆ, ಆ್ಯಂಡ್ ರೂಲ್ಸ್ ರೆಗ್ಯುಲೇಷನ್ ಪ್ರಾಪರಾಗಿ ಫಾಲೋ ಅಪ್ ಮಾಡಬೇಕು ಅಂತ ಹೇಳಿ ಬರಿಬೋದು. ನೆಕ್ಸ್ಟ್ ಇವಾಗ ಹೋಟೆಲ್ಸ್ಗೆ ಆಡಿಟಿಂಗ್ ಪ್ರೊಸೀಜರ್ಸ್ ಫಾರ್ ಹೋಟೆಲ್ಸ್ಗೆ ಯಾವ ಥರ ಆಡಿಟಿಂಗ್ ಅನ್ನನ್ನು ಮಾಡ್ತಾರೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಸೊ ಇಂಟ್ರೊಡಕ್ಷನ್ ಪಾರ್ಟ್ನ ನಾವು ನೋಡೋದಾದರೆ, auditing hotels involves specific consideration due to the nature of their operation, revenue streams, customer service focuses. Effective audit procedures for the hotels are designed to ensure accurate financial reporting, proper internal control and compliance with industry regulations ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಇವಾಗ ಹೋಟೆಲಿಂದ ನಾವು ಆಡಿಟಿಂಗ್ ಪ್ರೊಸೀಜರ್ಸ್ನ ಫಾಲೋ ಅಪ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹೋಟೆಲ್ಸಲ್ಲಿ ಏನಾದ್ರು ಫ್ರಾಡುಲೆಂಟ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ದಾರಾ ಅಂತ ಹೇಳಿ ಗೊತ್ತಾಗುತ್ತೆ, ಆ್ಯಂಡ್ ಪ್ರಾಪರಾಗಿ ಫ್ರಾಡ್ಸು ಎರರ್ಸ್ನೆಲ್ಲ ಡಿಟೆಕ್ಟ್ ಮಾಡ್ಬೋದಲ್ವಾ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಹೋಟೆಲ್ಸ್ನ ಆಡಿಟಿಂಗನ್ನು ಮಾಡ್ತೀವಿ. ಸೊ ನೆಕ್ಸ್ಟ್ ಪ್ರೊಸೀಜರ್ಸ್ ನಾನು ಹೇಳಿದಂಗೆ ಇಲ್ಲೂ ಕೂಡ ಪ್ರೊಸೀಜರ್ಸ್ ಸೇಮೇ ಇದೆ. ಸೊ ಇದು ನೀವು ಪ್ರೊಸೀಜರ್ಸ್ನ ನೋಡೋದಾದರೆ ಸೇಮೇ ಇದೆ. ಅಂಡರ್ಸ್ಟ್ಯಾಂಡಿಂಗ್ ದ ಹೋಟೆಲ್ ಆಪರೇಷನ್, ಫಸ್ಟು ಹೋಟೆಲ್ ಯಾವ ಥರ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಹೇಳಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅದನ್ನು ನೋಡಬೇಕು. ನೆಕ್ಸ್ಟ್ ಅಸೆಸ್ಸಿಂಗ್ ದ ರಿಸ್ಕ್ ಆ್ಯಂಡ್ ಮೆಟೀರಿಯಾಲಿಟಿ, ರಿಸ್ಕ್ ಏನಿದೆ ಮತ್ತು ಮೆಟೀರಿಯಾಲಿಟಿ ಯಾವ್ಯಾವೆಲ್ಲ ಸೋರ್ಸಸ್ ಆಫ್ ಇನ್ಕಮ್ಸ್ ಇದೆ, ಪ್ರಾಪರಾಗಿ ಇನ್ಕಮ್ಸ್ನ ಅಥವಾ ಫಂಡ್ಸ್ನ ಯುಟಿಲೈಸ್ ಮಾಡ್ತಿದ್ದಾರೆ ಅಂತ ಹೇಳಿ ನೋಡಬೇಕು. ರೆವಿನ್ಯೂ ರೆಕಗ್ನಿಷನ್ ಆ್ಯಂಡ್ ಕಂಟ್ರೋಲ್, ರೆವಿನ್ಯೂ ಫ್ರಮ್ ರೂಮ್ಸ್ ಆಗಿರ್ಬೋದು, ಫುಡ್ ಆ್ಯಂಡ್ ಬೆವರೇಜಸ್ ಆಗಿರ್ಬೋದು, ಇದರಲ್ಲೆಲ್ಲ ರೆವಿನ್ಯೂ ಎಷ್ಟು ಬರ್ತಿದೆ ಆ್ಯಂಡ್ ಯಾವ ಥರ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಹೇಳಿ ನೋಡ್ಬೋದು. ನೆಕ್ಸ್ಟ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಆ್ಯಂಡ್ ಅಕೌಂಟಿಂಗ್ನ ಮಾಡ್ತಾರೆ, ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಚೆಕ್ ಮಾಡ್ತಾರೆ. ಕಂಪ್ಲೈನ್ಸ್ ವಿತ್ ಹಾಸ್ಪಿಟಾಲಿಟಿ ರೆಗ್ಯುಲೇಷನ್, ಅಂದರೆ ಕ್ಲೀನ್ನೆಸ್ ಆಗಿ ಇದೆಯಾ, ಇವಾಗ ಹಾಸ್ಪಿಟಲ್ ಅಂದರೆ ಕ್ಲೀನ್ನೆಸ್ ಅಥವಾ ಹೋಟೆಲ್ ಅಂದರೆ ಕ್ಲೀನ್ನೆಸ್ ಇರಬೇಕಲ್ವಾ, ಸೊ ಆ ಒಂದು ಕ್ಲೀನ್ನೆಸ್ ಇದೆಯಾ ಅಂತ ಹೇಳಿ ನೋಡ್ತಾರೆ. ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸರ್ವಿಸ್ ಕ್ವಾಲಿಟಿ, ಕಸ್ಟಮರ್ ಪ್ರಾಪರಾಗಿ ಒಂದು ಸರ್ವಿಸ್ನ ರಿಸೀವ್ ಮಾಡ್ತಿದ್ದಾರಾ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದೆಯಾ ಅಂತ ಹೇಳಿ ನೋಡ್ತಾರೆ. ರಿವ್ಯೂ ಆಫ್ ಸಪೋರ್ಟಿಂಗ್ ಡಾಕ್ಯುಮೆಂಟೇಷನ್ನೆಲ್ಲ ಚೆಕ್ ಮಾಡ್ತಾರೆ. ಟೆಸ್ಟಿಂಗ್ ರೆವಿನ್ಯೂಸ್ನ ಚೆಕ್ ಮಾಡ್ತಾರೆ, ಎಲ್ಲೆಲ್ಲಿಂದ ರೆವಿನ್ಯೂ ಬರ್ತಿದೆ ಅಂತ. ರಿವ್ಯೂ ಆಫ್ ಫುಡ್ ಆ್ಯಂಡ್ ಬ್ರಿವರೇಜಸ್ ಸೋಲ್ಡ್, ಅಂದರೆ ಪ್ರಾಪರಾಗಿ ಫುಡ್ಡು ಮತ್ತು ಬ್ರಿವರೇಜಸ್ ಎಲ್ಲ ಸೋಲ್ಡ್ ಆಗ್ತಿದೆಯಾ ಅಂತ ಹೇಳಿ ನೋಡ್ತಾರೆ. ನೆಕ್ಸ್ಟು ಕ್ಯಾಶ್ ಹ್ಯಾಂಡ್ಲಿಂಗ್ ಆ್ಯಂಡ್ ಪಾಯಿಂಟ್ ಆಫ್ ಸೇಲ್ಸ್ನ ಚೆಕ್ ಮಾಡ್ತಾರೆ. ಕಾಂಪ್ಲೈನ್ಸ್ ವಿತ್ ಹೆಲ್ತಿ ಆ್ಯಂಡ್ ಸೇಫ್ಟಿ ರೆಗ್ಯುಲೇಷನ್ಸ್ನ ಚೆಕ್ ಮಾಡ್ತಾರೆ, ಅಂದರೆ ಕಸ್ಟಮರ್ಗೆ ಅಫೆಕ್ಟ್ ಆಗೋ ಪ್ರಾಡಕ್ಟ್ಸ್ನೆಲ್ಲ ಪ್ರೊಡ್ಯೂಸ್ ಮಾಡಬಾರ್ದು, ಅಂಥ ಪ್ರಾಡಕ್ಟ್ಸ್ ಯಾವ್ದಾದ್ರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ನೋಡ್ತಾರೆ. ಆಡಿಟ್ ಫೈಂಡಿಂಗ್ಸ್ ಆ್ಯಂಡ್ ರೆಕಮೆಂಡೇಷನ್ಸ್ನೆಲ್ಲ ಒಂದು ರಿಪೋರ್ಟ್ ಆಗಿ ಕನ್ಕ್ಲೂಡ್ ಮಾಡಿ ಕೊಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಫ್ರಾಡ್ ಡಿಟೆಕ್ಷನ್ ಅನ್ನೋದು ಯಾರು ಅಥವಾ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಕಡಿಮೆ ಆಗ್ತಾ ಹೋಗುತ್ತೆ. ಇಷ್ಟು ಕೂಡ ಚಾಪ್ಟರ್ 4 ಆಗಿದೆ. ಚಾಪ್ಟರ್ 5 ಲಾಸ್ಟ್ ಚಾಪ್ಟರ್ ಬಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.